ಸೋತ್ರ ಸಿದ್ದರಾಮಯ್ಯ, ಲಿಂಗಾಯತರಿಗೆ ಮಡಿದ್ರ ಸಿದ್ದರಾಮಯ್ಯ, ಮೇಲ್ವರ್ಗಗಳ ಮುಂದೆ ಸಿದ್ದರಾಮಯ್ಯ ಸೈಲೆಂಟ್. ಜಾತಿ ಯುದ್ಧದಲ್ಲಿ ಬಿತ್ತ ಸಿದ್ದರಾಮಯ್ಯ ಗತ್ತು. ಜಾತಿ ಗಣತಿ ವರದಿ ಜಾರಿಗೆ ರಾಜ್ಯಾದ್ಯಂತ ವಿರೋಧ. ಒಕ್ಕಲಿಗ ಲಿಂಗಾಯತ ಸಮುದಾಯದಿಂದ ತೀವ್ರ ವಿರೋಧ. ಪ್ರಬಲ ಸಮುದಾಯದಿಂದ ಹೋರಾಟದ ಎಚ್ಚರಿಕೆ. ಸ್ವಾಮೀಜಿಗಳಿಂದಲೂ ಸರ್ಕಾರದ ವಿರುದ್ಧ ಆಕ್ರೋಶ. ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಸರ್ಕಾರ. ವರದಿ ಜಾರಿಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಎಲ್ಲರ ಚಿತ್ತ ಇವತ್ತಿನ ಸಂಪುಟ ಸಭೆಯತ್ತ ನೆಟ್ಟಿರುವಂಥದ್ದು. ಏನಾಗತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಕೆರಳಿಸ್ತಾ ಇದೆ. ಜಾತಿ ಗಣತಿ ಭವಿಷ್ಯ ಇವತ್ತು ನಿರ್ಧಾರ ಆಗ್ಲಿಕ್ಕಿದೆ. ನಿರ್ಣಾಯಕ ಹಂತವನ್ನ ತಲುಪ್ತಾ ಇದೆ ಅಖಿಲೇಶ್. ಇವತ್ತಿಗೆ ಜಾತಿ ಗಣತಿ ಜ್ವಾಲೆ ದಿನದಿಂದ ದಿನಕ್ಕೆ ಧಗಧಗಿಸ್ತಾ ಇತ್ತು. ಒಕ್ಕಲಿಗ ಸಮುದಾಯ, ಅದೇ ರೀತಿಯಾಗಿ ಲಿಂಗಾಯತ ಸಮುದಾಯ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದೆ. ಇಷ್ಟೇನಾ ನಮ್ಮ ಜನಸಂಖ್ಯೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಜಾತಿ ಗಣತಿ ಮಾಡಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, DK ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ, ಇದು ಸಚಿವ ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವರದಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರತಿ ಸಮುದಾಯಗಳಲ್ಲೂ ಈಗೇನು ಜಾತಿ ಗಣತಿ ವರದಿಯನ್ನ ಎಲ್ಲಾ ಸಚಿವರು ಶಾಸಕರಿಗೂ ಕೊಟ್ಟಿದ್ದಾರಲ್ಲ, ಹಾಗಾದ್ರೆ ಅದರಲ್ಲಿ ಸಾಮಾಜಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಉಲ್ಲೇಖ ಮಾಡಿದ್ದಾರೆ, ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಉಲ್ಲೇಖ ಆಗಿದೆ, ಅದೇ ರೀತಿಯಾಗಿ ಆರ್ಥಿಕ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನು ಉಲ್ಲೇಖ ಆಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಇವತ್ತು ಏನಾಗತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇದರ ಜೊತೆಗೆ ಸದ್ಯಕ್ಕೆ ಜಾತಿ ಗಣತಿ ವರದಿ ಜಾರಿ ಆಗಲ್ವಾ? ವರದಿ ಜಾರಿಗೆ ರಾಜ್ಯ ಸರ್ಕಾರದಿಂದ ಬ್ರೇಕ್. ಟಸ್ ಪಟಾಕಿ ಆಯ್ತಾ ಜಾತಿ ಗಣತಿ ವರದಿ ಅನ್ನುವಂತಹ ಪ್ರಶ್ನೆಗಳು. ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಇಂದಿನ ಸಂಪುಟ ಸಭೆಯಲ್ಲಿ ವರದಿ ಜಾರಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ವರದಿಯ ಅಧ್ಯಯನಕ್ಕಾಗಿ ಅಧಿಕಾರಿಗಳ ಸಮಿತಿ ರಚನೆ ಮಾಡಬಹುದು. ಉಪಸಮಿತಿ ರಚನೆ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇದೆ. 3 ತಿಂಗಳ ಕಾಲ ವರದಿ ಜಾರಿಯನ್ನ ಮುಂದೂಡಿಕೆ ಮಾಡಬಹುದು. 90 ದಿನಗಳ ಕಾಲ ವರದಿ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಬಹುದು. ಆ ತರದ ನಿರ್ಧಾರವನ್ನ ಮಾಡಿಬಿಟ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಈಗ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ವಿಚಾರಕ್ಕೆ ಕೈ ಹಾಕಿ, ಕೈ ಸುಟ್ಟುಕೊಂಡು, ನೊಂದು ಬೆಂದು ಮತ್ತೆ ಮುಂದೆ ಬಂದಂತಹ ಚುನಾವಣೆಯಲ್ಲಿ ಅವರು ಹೀನಾಯವಾಗಿ ಸೋಲನ್ನ 2018ರಲ್ಲಿ ಧರ್ಮ ಸಂಕಟಕ್ಕೆ ಸಿಲುಕಿದ್ರು. ಹೌದು. ಈಗ ಮತ್ತೆ ಅದೇ ರೀತಿಯಾದಂತಹ ಪ್ಲಾನ್ ನ ಮಾಡಕ್ ಹೋಗಿ ಮತ್ತೆ ಎಡವಿದರ ಸಿದ್ದರಾಮಯ್ಯನವರು ಅನ್ನುವಂತಹ. ಯಾಕೆಂತಂದ್ರೆ ಮೇಲ್ವರ್ಗದ ಸಮುದಾಯದವರು ಹಾಕ್ತಾ ಇರುವಂತಹ ಒತ್ತಡ, ಸ್ವಾಮೀಜಿಗಳು ಹಾಕ್ತಾ ಇರುವಂತಹ ಒತ್ತಡಕ್ಕೆ ಮಾಡಿದ್ ಬಿಟ್ರ ಸಿಎಂ ಸಿದ್ದರಾಮಯ್ಯನವರು, ಅಥವಾ ಏನಾದ್ರೂ ಆಗಿದ್ದಾಗ್ಲಿ ನೋಡೇ ಬಿಡೋಣ ಅಂತ ಹೇಳಿ ಜಾರಿ ಮಾಡೋಣ ಅನ್ನೋದಕ್ಕೆ ಮುಂದಾಗ್ತಾರ ಗೊತ್ತಿಲ್ಲ. ಆದ್ರೆ ಈಗ ಪ್ರತಿಯೊಬ್ಬರ ಒಂದು ಏನ್ ಹೇಳ್ತಾರೆ, ಪ್ರತಿಯೊಬ್ಬರು ಬಳಿಯೂ ಕೂಡ ಇದೀಗ ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಅದು 1 to 1 ಕೂತ್ಕೊಂಡು ಶಾಸಕರು ಸಚಿವರ ಜೊತೆ ಮಾತುಕತೆ ಆಗುವಂತಹ ಸಾಧ್ಯತೆ ಇದೆ. ಕಾದ್ ನೋಡೋಣ ಏನಾಗತ್ತೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಅನ್ನುವಂತಹ ವಿಚಾರ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವಂತಹ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು, ಗಣತಿಯನ್ನ ರಾಜ್ಯ ಸರ್ಕಾರ ಸುಮ್ಮನೆ ಮಾಡಿಲ್ಲ, ಮೊದಲು ವರದಿಯಲ್ಲಿ ಏನಿದೆ ಅಂತ ತಿಳಿದುಕೊಂಡು ನಂತರ ವಿರೋಧ ಮಾಡಲಿ ಅನ್ನೋದಾಗಿ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಅಂದ್ರೆ ಜಾತಿ ಗಣತಿಯ ಪರವಾಗಿ ಮಾತನಾಡ್ತಿದ್ದಾರೆ. ಹೌದು, ಅವರು ಫಸ್ಟ್ ಡೇ 1 ಇಂದಲೂ ಕೂಡ ಅವರು ಆ ಸ್ಟ್ಯಾಂಡ್ ಅನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಆಮೇಲೆ ಯಾವಾಗ ಅವರ ವರ್ಗದವರು ಅತಿ ಹೆಚ್ಚು ಜನಸಂಖ್ಯೆ ಬಂತೋ ಆಗಿನಿಂದಲೂ ಪಟ್ಟು ಹಿಡಿದಿದ್ದಾರೆ. ಯಾರ ಮಾತಿಗೂ ನೀವು ಮಡಿಬೇಡಿ, ಹಾಗಿದ್ದಾಗ್ಲಿ ಜಾತಿ ಗಣತಿ ವರದಿ ಮಾಡಿಬಿಡಿ ಅನ್ನುವಂತಹ ಒತ್ತಡಗಳನ್ನ ಇವರು ಕೂಡ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು, ನೋಡ್ತಾ ಹೋಗೋಣ. ನೋಡಿ, ಅದು ಸರ್ಕಾರ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ. ಸೊ ಇದರಿಂದ ಯಾವುದೇ ರಾಜಕೀಯ ಲಾಭ ನಷ್ಟ ಏನಾಗೋದಿಲ್ಲ. ಇದಿರೋದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಜನಸಂಖ್ಯೆ
ಸೊ ಯಾವುದೇ ಸರ್ಕಾರಿ ಯೋಜನೆ ಮಾಡಬೇಕಾದ್ರೆ ಒಂದು ಅವ್ರ ಕಡೆ ಅಂಕಿ ಹಂಚಬೇಕಾಗುತ್ತೆ, ಯಾವ ಜಾತಿಯಲ್ಲಿ ಎಷ್ಟು ಹೆಂಗಿದೆ ಅವ್ರದ್ದು ಏನಿದೆ ಅಂತ ಅದಾಗಿದೆ. ಸೊ ಇನ್ನು ನಾನು ಕೂಡ ಮೊನ್ನೆ ಹೇಳಿದ್ದೆ, ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗ್ಬೇಕಂತ ಹೇಳಿದ್ದು. ಅಧಿವೇಶನದಲ್ಲಿ ಈಗೇನು ಹೇಳ್ತಾರೆ ಇವರೆಲ್ಲ ಹೊರಗಡೆ ಹೇಳ್ತಿದ್ದಾರೆ, ಕೆಲವರು ಬಹಿರಂಗವಾಗಿ, ಕೆಲವರು ಗುಪ್ತವಾಗಿ ಸಭೆ ಮಾಡ್ತಿದ್ದಾರೆ. ಸೊ ಅವ್ರ ಆತಂಕ ಏನಿದ್ರು ಕೂಡ ಬಹಿರಂಗವಾಗಿ ಹೇಳಲಿಕ್ಕೆ ಸದನ ಕರಿಬೇಕು ಸ್ಪೆಷಲ್ ಆಗಿ. ಹಾಗೆ ಈಗ ನಾವು ಸ್ಪೆಷಲ್ ಕ್ಯಾಬಿನೆಟ್ ಕರಿತಾ ಇದ್ವಿ, ಒನ್ಲಿ ಫಾರ್ ಇದಷ್ಟೇ ಡಿಸ್ಕಷನ್ ಮಾಡ್ತಾ ಇದ್ವಿ. ಆ ರೀತಿ ಸದನ ಕರೆದ್ರೆ ಒಳ್ಳೆಯದು, ಯಾಕಂದ್ರೆ ಅವ್ರದ್ದು ಏನಿದೆ ಅನ್ನೋದು ರಾಜ್ಯದ ಜನತೆ ಗೊತ್ತಾಗುತ್ತೆ. CM ಅವರು ಸಜೆಸ್ಟ್ ಮಾಡ್ತಾರಂತ ಈ ನಿಟ್ಟಿನಲ್ಲಿ ಈಗಲೇ ಮಾಡಿದ್ರೆ ಹೇಳಿದ್ದೀನಿ, ವಿಶೇಷ ಸದನ ಕರಲಿಕ್ಕೆ. ವಿಶೇಷ ಸದನ ಕರೀಲಿಕ್ಕೆ ನಾನು ಬೆಳಗಾವಿಯಲ್ಲಿ ಮಣ್ಣು ಬಂದಾಗ ಹೇಳಿದ್ದೀನಿ. ಯಾಕಂದ್ರೆ ನಾವು ಅಷ್ಟೇ ಮೈ ಮ್ಯಾಗ ಹಾಕೋದಾಗ ಅರ್ತಿಲ್ಲ, ಬಹಿರಂಗ ಚರ್ಚೆ ಆಗಲಿ, ಪರವಾಗಿದ್ರೆ ಆಗಲಿ ವಿರೋಧವಾಗಿ ಇದು ಎರಡೂ ಆಗಲಿ, ಜನಕ್ಕೆ ಗೊತ್ತಾಗಬೇಕು. ಅಂತಿಮವಾಗಿ ಇದನ್ನು ಸ್ವೀಕಾರ ಮಾಡೋದು ಜನ, ಸರ್ಕಾರ ಜೊತೆಗೂ ಸರ್ಕಾರ ಜನ ಕೂಡ